ದೊಡ್ಡಬಳ್ಳಾಪುರ ನಗರಸಭೆ ಸಭಾಂಗಣದಲ್ಲಿ ಇಂದು ನಡೆದ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೊದಲೇ ಅಧಿಕಾರ ಹಂಚಿಕೆ ಒಪ್ಪಂದ ಮಾಡಿಕೊಂಡಿದ್ದವು. ಈ ಪ್ರಕ್ರಿಯೆ ಸುಗಮವಾಗಿ ಸಾಗುವ ಮೂಲಕ ಅಧ್ಯಕ್ಷ ಸ್ಥಾನವನ್ನು ತಮ್ಮ ತೆಕ್ಕೆಗೆ ಪಡೆಯುವುದಕ್ಕಾಗಿ ಶಾಸಕ ಧೀರಜ್ ಮುನಿರಾಜು ರಣತಂತ್ರ ರೂಪಿಸಿದ್ದರು. ನಿರೀಕ್ಷೆಯಂತೆಯೇ ಅಧ್ಯಕ್ಷ ಸ್ಥಾನ ಬಿಜೆಪಿಗೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಜೆಡಿಎಸ್ಗೆ ದೊರೆತಿದ್ದು ಮತ್ತೊಮ್ಮೆ ಅಧಿಕಾರ ಎನ್ಡಿಎ ಮೈತ್ರಿಕೂಟಕ್ಕೆ ಲಭ್ಯವಾಗಿದೆ. ಅಧ್ಯಕ್ಷ ಸ್ಥಾನಕ್ಕೆ ಕಮಲದಳ ಮೈತ್ರಿಯಿಂದ ಸ್ಪರ್ಧಿಸಿದ ಸುಮಿತ್ರಾ ಆನಂದ್ ಅವರಿಗೆ ಸಂಸದ ಮತ್ತು ಶಾಸಕ ಇಬ್ಬರ ಮತ ಸೇರಿ 23 ಮತಗಳು, ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ ರೂಪಿಣಿ ಮಂಜುನಾಥ್ ಅವರಿಗೆ 10 ಮತ ದೊರೆತವು. 23 ಮತ ಪಡೆದ ಸುಮಿತ್ರಾ ಆನಂದ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಕಮಲದಳ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಮಲ್ಲೇಶ್ ಅವರಿಗೆ ಸಂಸದ ಮತ್ತು ಶಾಸಕರ ಇಬ್ಬರ ಮತ ಸೇರಿ 23 ಮತಗಳು, ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ಅವರಿಗೆ 10 ಮತ ದೊರೆತು 23 ಮತ ಪಡೆದ ಮಲ್ಲೇಶ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಯುವ ನಾಯಕ ಶಾಸಕ ಧೀರಜ್ ಮುನಿರಾಜು ಮತ್ತು ಜೆಡಿಎಸ್ ಮುಖಂಡ ಬಿ ಮುನೇಗೌಡ ಸೇರಿದಂತೆ ಎರಡೂ ಪಕ್ಷಗಳ ನಾಯಕರ ನೇತೃತ್ವದಲ್ಲಿ ನಗರಸಭೆ ಚುನಾವಣೆಯಲ್ಲಿ ಎನ್ಡಿಎ ಜಯಭೇರಿ ಬಾರಿಸಿದೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯ ಅನುದಾನಗಳನ್ನು ನಗರಸಭೆ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಶಾಸಕ ಧೀರಜ್ ಮುನಿರಾಜು ಮಾತನಾಡಿ ಎನ್ಡಿಎ ಮೈತ್ರಿಗೆ ಪಕ್ಷೇತರರು ಬೆಂಬಲ ಸೂಚಿಸಿದ್ದು 31 ಮತಗಳಲ್ಲಿ 23 ಮತ ಪಡೆದು ಅಧಿಕಾರ ಚುಕ್ಕಾಣಿ ಹಿಡಿದಿದ್ದೇವೆ. ಬಿಜೆಪಿಗೆ ಅಧ್ಯಕ್ಷ ಸ್ಥಾನ, ಜೆಡಿಎಸ್ಗೆ ಉಪಾಧ್ಯಕ್ಷ ಸ್ಥಾನ ಹಂಚಿಕೊಂಡು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬಂತೆ ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸಲಾಗುವುದು. ಎಲ್ಲ ವಾರ್ಡುಗಳಿಗೂ ಸಮಾಂತರವಾದ ಆದ್ಯತೆ ನೀಡಿ ನಗರದ ಅಭಿವೃದ್ಧಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಶ್ರಮಿಸಲಿ ಎಂದರು. ಪಕ್ಷ ನಮ್ಮ ನೆಚ್ಚಿನ ಸಂಸದರಾದಂತಹ ಸುಧಾಕರ್ ಸರ್ ಅವರು, ನಮ್ಮ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತಹ ರಾಮಕೃಷ್ಣಣ್ಣವರು, ಜೆಡಿಎಸ್ನ ಜಿಲ್ಲಾಧ್ಯಕ್ಷರು ಮತ್ತು ದೊಡ್ಡಬಳ್ಳಾಪುರದ ಜೆಡಿಎಸ್ ಮುಖಂಡರಾಗಿರುವಂತಹ ಮುನೇಗೌಡರು, ಅಪ್ಪಯ್ಯಣ್ಣವರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು, ಎಲ್ಲ ನಗರಸಭಾ ಸದಸ್ಯರು, ವಿಶೇಷವಾಗಿ ನಾನು ಎರಡೂ ಪಕ್ಷದ ನಗರಸಭಾ ಸದಸ್ಯರಿಗೆ ನಮ್ಮ ಪಕ್ಷದ ಚಿಹ್ನೆ ಮೇಲೆ ಗೆದ್ದಿರುವಂತ 12 ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಜೆಡಿಎಸ್ ಪಕ್ಷದ ಚಿಹ್ನೆಯಲ್ಲಿ ಗೆದ್ದಿರುವಂತ 6 ಜನ ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಇಂಡಿಪೆಂಡೆಂಟ್ ಆಗಿ ಗೆದ್ದಿರುವಂತವ್ರು ನಮಗೆ 2 ಪ್ಲಸ್ ಎಲ್ಲ ಒಟ್ಟು 23 ಮಂದಿ. ನಾವು MP ಸಾಹೇಬರು, ನನ್ನ ಮತ ಸೇರಿ 23 ಮಂದಿ ವಿಜೃಂಭಣೆಯಿಂದ ಒಂದು ವಿಶ್ವಾಸವನ್ನ ಇಟ್ಟು ಸುಮಿತ್ರಕ್ಕ ಅವ್ರನ್ನ ಮತ್ತು ಮಲ್ಲೇಶ್ ಅವ್ರನ್ನ ಎರಡೂ ಪಕ್ಷಗಳಿಂದ ಹಿಂದೆ ಏನ್ ಮೈತ್ರಿ ಇತ್ತು, ಸುಧಾಕರ್ ಸಾಹೇಬರು, ನಮ್ಮ ಅಶೋಕ್ ಅಣ್ಣವ್ರ ನೇತೃತ್ವ ಮತ್ತು ನಮ್ಮ ನಾಯಕರು ಕುಮಾರಣ್ಣವರು, ಕೇಂದ್ರ ಸಚಿವರು, ಅವರ ಒಂದು ನಾಯಕತ್ವದಲ್ಲಿ ಸಂಸದರು ಅವ್ರ ಮನೆಗೆ ಹೋಗಿ ಒಂದು ವಾರದಿಂದನೇ ಅವರ ಮಾರ್ಗದರ್ಶನವನ್ನು ಪಡೆದಿದ್ವಿ. ಅವಾಗ ತಾನೇ ಚಿಕ್ಕಬಳ್ಳಾಪುರ ಚುನಾವಣೆ ಆಗಿತ್ತು, ಯಾವ ರೀತಿ ಮಾಡಬೇಕು ಅಂತ. ಅವರು ಸಹ ಮುನೇಗೌಡ್ರ ಹತ್ರ, ಹರೀಶ್ ಗೌಡ್ರ ಹತ್ರ, ಅಪ್ಪಯ್ಯಣ್ಣವ್ರ ಹತ್ರ, ಎಲ್ಲ JDS ಮುಖಂಡರ ಹತ್ರನೂ ಸಹ ಅವರು ಮಾತಾಡಿದ್ದು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾವು ಈ ಅವರ ಹೆಸರನ್ನ ಉಳಿಸೋ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾದಳ ಎಲ್ಲ ಮುಖಂಡರ ಒಂದು ಹೆಸರನ್ನ ಉಳಿಸೋ ರೀತಿಯಲ್ಲಿ ಸುಮಿತ್ರಕ್ಕ ಅವರು, ಮಲ್ಲೇಶ್ ಅಣ್ಣವರು ಉತ್ತಮವಾದಂತಹ ಆಡಳಿತವನ್ನ, ಮೂಲಭೂತ ಸೌಕರ್ಯಗಳನ್ನ ದೊಡ್ಡಬಳ್ಳಾಪುರದ ನಾಗರಿಕರಿಗೆ ಕೊಟ್ಟೆ ಕೊಡ್ತಾರೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.